ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಪ್ರಶ್ನೆಗಳು ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಬರ್ತಾ ಇದ್ದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಬಗ್ಗೆ ಸಪೋರ್ಟ್ ನಮ್ಮ ಟೀಮ್ ಇಂದ ಸಿಗುತ್ತೆ. ಅವಶ್ಯಕತೆ ಇರುವಂತವರು ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಕಂಡೀಷನ್ ಇಷ್ಟೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿರುವಂತಹ ನಂಬರ್ಸ್ಗೆ ಅಕೌಂಟ್ ಓಪನ್ ಮಾಡಿಕೊಂಡು ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಎಸ್ಪೆಷಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇರೋದು ಮಿನಿ PMS ಅಥವಾ IMP ಬಗ್ಗೆ. ಖಂಡಿತ ನಿಮಗೆ ಅದ್ರ ಬಗ್ಗೆ ಕೂಡ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ. ಜೊತೆಗೆ ಹೇಗಿದು ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬಂದ್ರೆ, ಇವತ್ತು ಭಾರತ ಸರ್ಕಾರದಿಂದ ಒಂದು ಸುದ್ದಿ ಬಂತು ನೋಡಬಹುದು. ಸೆಂಟರ್ ಕ್ಲಿಯರ್ಸ್ 22 ಪ್ರಾಜೆಕ್ಟ್ಸ್ ಅಂಡರ್ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ PLI ಸ್ಕೀಮ್. EMS ಅಂತ ಏನ್ ಕರಿತೀವಿ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್. ಇದಕ್ಕೆ ಸಂಬಂಧಪಟ್ಟಂತೆ PLI ಸ್ಕೀಮ್ ಕ್ಲಿಯರ್ ಮಾಡಿದೆ. ಸುಮಾರು 41,863 ಕೋಟಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸರ್ಕಾರ. ಇಲ್ಲಿ ನೋಡಬಹುದು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ECMS 22 ನ್ಯೂ ಪ್ರಪೋಸಲ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ 41,863 ಕೋಟಿ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾ ಇದೆ. ಇದರಿಂದ ನೋಡಬಹುದು 2.5 ಲಕ್ಷ ಕೋಟಿ ಪ್ರೊಡಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಯಾವೆಲ್ಲ ಕಂಪನಿಗಳು ಪ್ರಪೋಸಲ್ಸ್ ಅನ್ನ ಕೊಟ್ಟಿದ್ದಾವೆ ಅಂತ ನೋಡಬಹುದು, ಅಥವಾ ಅಪ್ರೂವಲ್ಸ್ ಆಗಿದೆ ಅಂತ. ಇನ್ಕ್ಲೂಡ್ ಅಪ್ಲಿಕೆಂಟ್ಸ್ ಅಥವಾ ಅಪ್ಲಿಕೇಶನ್ಸ್ ಫ್ರಮ್ ಡಿಕ್ಸಾನ್, ಸ್ಯಾಮ್ಸಂಗ್ ಡಿಸ್ಪ್ಲೇ, ನೋಯ್ಡಾ ಪ್ರೈವೇಟ್ ಲಿಮಿಟೆಡ್, ಫಾಕ್ಸ್ಕಾನ್, ಯುಜಾನ್ ಟೆಕ್ನಾಲಜಿ, ಹಿಂಡಾಲ್ಕೋ, ಟಾಟಾ ಎಲೆಕ್ಟ್ರಾನಿಕ್ಸ್, ಅಮರ ರಾಜಾ, ATL, ಮದರ್ಸನ್ ಅಂಡ್ ವಿಟಲ್ ಎಲೆಕ್ಟ್ರಾನಿಕ್. ಈ ಎಲ್ಲ ಕಂಪನಿಗಳ ಪ್ರಪೋಸಲ್ಸ್ ಅಪ್ರೂವ್ ಆಗಿದೆ. ಈ ಮುಂಚೆ 24 ಅಪ್ಲಿಕೇಶನ್ಸ್ ಅನ್ನ ಸರ್ಕಾರ ಅಪ್ರೂವ್ ಮಾಡಿತ್ತು. ಸುಮಾರು 12,704 ಕೋಟಿ ಇನ್ವೆಸ್ಟ್ಮೆಂಟ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿತ್ತು 17 ಪ್ರಾಜೆಕ್ಟ್ಸ್ ಅಲ್ಲಿ. ಈಗ 22 ಪ್ರಾಜೆಕ್ಟ್ಸ್, 41,863 ಕೋಟಿ ಇನ್ವೆಸ್ಟ್ಮೆಂಟ್ಸ್. ಒಳ್ಳೆ ಸುದ್ದಿ EMS ಸೆಕ್ಟರ್ಗೆ. ಖಂಡಿತ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಡೆವಲಪ್ಮೆಂಟ್ಗೆ ಕೂಡ ಕಾರಣ ಆಗುತ್ತೆ ನಮ್ಮ ದೇಶದಲ್ಲಿ. ಈಗಾಗಲೇ ಸಾಕಷ್ಟು ಸ್ಟಾಕ್ಗಳು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾವೆ. ಇನ್ನು ಸಾಕಷ್ಟು ಪೊಟೆನ್ಶಿಯಲ್ ಇದೆ ಈ ಸೆಕ್ಟರ್ ಅಲ್ಲಿ. ಯಾಕಂದ್ರೆ ಈಗಿನ್ನು ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಎಲ್ಲಿ ಗ್ರೋತ್ ಚೆನ್ನಾಗಿದೆ, ಎಲ್ಲಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಚೆನ್ನಾಗಿದೆ ಅಂತ ಕಡೆ ಹೋಗಿ. ಯಾಕೆ ಅಂತಂದ್ರೆ ಕಾಂಪಿಟೇಷನ್ ಕೂಡ ಇಂಟೆನ್ಸಿಫೈ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಎಮರ್ಜಿಂಗ್ ಸೆಕ್ಟರ್ ಬಂದ್ರೂ ಕೂಡ ಆ ಎಮರ್ಜಿಂಗ್ ಸೆಕ್ಟರ್ಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬರ್ಲಿಕ್ಕೆ ಶುರು ಮಾಡ್ತಾರೆ. ಕಾಂಪಿಟೇಷನ್ ಜಾಸ್ತಿ ಆದೇ ಆಗುತ್ತೆ. ಹಾಗಾಗಿ ಬಿಗಿನಿಂಗ್ ಅಲ್ಲಿ ಯಾರು ಒಳ್ಳೆ ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡ್ತಾರೋ ಅಂತವ್ರಿಗೆ ತುಂಬಾ ಒಳ್ಳೆ ಲಾಭ ಕೂಡ ಆಗುತ್ತೆ. ಹಾಗಾಗಿ ನಾವಿನ್ನೂ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಬಟ್ ಸ್ಟಿಲ್ ಒಳ್ಳೆ ಕಂಪನಿಗಳನ್ನ ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಂತಹ ಸುದ್ದಿ. ಎಷ್ಟು ದಿನ ನಾವು ಗೋಲ್ಡ್ ಅಂಡ್ ಸಿಲ್ವರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀವಿ, ಹಾಗೆ ಕಾಪರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿದೀವಿ. ಸೈಲೆಂಟ್ ಆಗಿ ಅಲ್ಯೂಮಿನಿಯಂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ನೋಡಬಹುದು. ಅಲ್ಯೂಮಿನಿಯಂ ಪ್ರೈಸಸ್ ಟಾಪ್ $3,000 ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ 2022. ಸಪ್ಲೈ ರಿಸ್ಕ್ ಗ್ರೋ. ಸಪ್ಲೈ ರಿಸ್ಕ್ ಜಾಸ್ತಿ ಆಗ್ತಿರುವಂತ ಈ ಸಂದರ್ಭದಲ್ಲಿ ಪ್ರೈಸಸ್ ಅಪ್ ಆಗ್ತಾ ಇದೆ. ಯೂಶುವಲಿ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಖಂಡಿತ ಪ್ರೈಸಸ್ ಜಾಸ್ತಿ ಆದೇ ಆಗುತ್ತೆ. ಅದೇ ಈಗ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಈಗಾಗಲೇ 3 ಪ್ರೀಶಿಯಸ್ ಮೆಟಲ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದೀವಿ. ಈಗ ಅಲ್ಯೂಮಿನಿಯಂ ಕೂಡ ಅವರುಗಳ ಲಿಸ್ಟಿಗೆ ಸೇರ್ಕೊಳ್ತಾ ಇದೆ. ಆಫ್ಟರ್ ಗೋಲ್ಡ್, ಸಿಲ್ವರ್ ಅಂಡ್ ಕಾಪರ್, ಅಲ್ಯೂಮಿನಿಯಂ ಕೂಡ ಬಹಳ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೋಲ್ಡ್ ಹಾಗೂ ಸಿಲ್ವರ್ ಬೀಸ್ ಅಥವಾ ETF ಸಿಗೋದಿಲ್ಲ. ಮೆಟಲ್ ETF ನೋಡಬಹುದು ಅಷ್ಟೇ. ಅದರಲ್ಲಂತೂ ಎಲ್ಲ ಇರುತ್ತೆ. ನಾಟ್ ಓನ್ಲಿ ಸಿಲ್ವರ್ ಅಥವಾ ನಾಟ್ ಓನ್ಲಿ ಅಲ್ಯೂಮಿನಿಯಂ. ತುಂಬಾ ಕಡಿಮೆ ಮೆಟಲ್ ETF ಕೂಡ ಇರೋದು. ಮೇ ಬಿ ICICI ಮೆಟಲ್ ETF ಇರಬಹುದು ಅನ್ಸುತ್ತೆ. ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಬಟ್ ಬ್ಲೈಂಡ್ಲಿ ತಗೊಳಕ್ ಹೋಗ್ಬೇಡಿ. ಜೊತೆಗೆ ತುಂಬಾ ಜನ ಏನ್ ಮಾಡ್ತಾರೆ, ಎಲ್ಲಿ ರ್ಯಾಲಿ ಬರ್ತಾ ಇರುತ್ತೆ ಅಲ್ಲಿ ಹಾಕ್ಬಿಡ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ. ನೋ, ಇದು ತಪ್ಪು. ನೀವು ಪ್ರಾಪರ್ ಅಸೆಟ್ ಅಲೋಕೇಶನ್ ಮಾಡೋದು ಬಹಳ ಮುಖ್ಯ. ನೀವು ಎಲ್ಲಿ ರ್ಯಾಲಿ ಬರ್ತಿದೆ ಅಲ್ಲಿ ಹಾಕಿದ್ರಿ ಅಂತಂದ್ರೆ ನೆಕ್ಸ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ಹಾಗೇನಾಗುತ್ತೆ, ಪೋರ್ಟ್ಫೋಲಿಯೋ ಭರ್ಜರಿಯಾಗಿ ಡೌನ್ ಕೂಡ ಆಗುತ್ತೆ. ಹಾಗಾಗಿ ಅಲೋಕೇಶನ್ ಪ್ರಾಪರ್ ಇರಬೇಕು. ಅದ ಕಾರಣಕ್ಕೂ ಸುಮ್ಮನೆ ಬ್ಲೈಂಡ್ಲಿ ಹಾಕಕ್ ಹೋಗ್ಬೇಡಿ. ನಿಮ್ಮ ರಿಸ್ಕ್ ಅಪಟೈಟ್ ಹಾಗೆ ಅಸೆಟ್ ಅಲೋಕೇಶನ್ ಇವುಗಳನ್ನೆಲ್ಲ ಲೆಕ್ಕದಲ್ಲಿ ಇಟ್ಕೊಂಡೆ ನಾವು ಪ್ರಾಪರ್ ಆಗಿ ಅಲೋಕೇಟ್ ಮಾಡಬೇಕು. ಆಗಲೇ ನಮ್ಮ ರಿಸ್ಕ್ ಬ್ಯಾಲೆನ್ಸ್ ಆಗೋದು. ಇಲ್ಲಾಂದ್ರೆ ಹೆವಿ ರಿಸ್ಕ್ ಆಗ್ಬಿಡುತ್ತೆ. ರಿಸ್ಕ್ ಬ್ಯಾಲೆನ್ಸ್ ಮಾಡೋದನ್ನ ತಿಳ್ಕೊಂಡಿರಬೇಕು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, ಒನ್ ಆಫ್ ದ ಫೇವರೇಟ್ ಸ್ಟಾಕ್ ಇತ್ತೀಚಿಂದು ಕ್ಯೂಪಿಡ್. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಲಾಸ್ಟ್ 1 ಇಯರ್ ಇಂದ ಕೊಟ್ಟಿದೆ ನೋಡಬಹುದು. 550% ಅಪ್ ಆಗಿದೆ 1 ಇಯರ್ ಅಲ್ಲಿ. ಇವತ್ತು 20% ಲೋಯರ್ ಸರ್ಕ್ಯೂಟ್ ಅನ್ನ ಕಂಡಿದೆ. ಚಾರ್ಟ್ ನೋಡಬಹುದು. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಒಂದು ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು. 20% ಲೋಯರ್ ಸರ್ಕ್ಯೂಟ್ ವರೆಗೂ ಕೂಡ ಈ ಪ್ರೈಸ್ ಆಯ್ತು. ಗೊತ್ತಿಲ್ಲ ಯಾರೆಲ್ಲ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಿ ಅಂತ. ಒಂದೇ ದಿನ 20% ಡೌನ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ASM ಗೆ ಸಂಬಂಧಪಟ್ಟ ಒಂದು ಸುದ್ದಿ ಬಂದಿದೆ. ASM ಫ್ರೇಮ್ ವರ್ಕ್ ಗೆ ಸಂಬಂಧಪಟ್ಟಂತೆ. ಯೂಶುವಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಸ್ಟಾಕ್ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಿದೆ ಅಂದಾಗ ಅಲ್ಲಿ ರಿಸ್ಕ್ ಜಾಸ್ತಿ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ. ಆಗ ಎಕ್ಸ್ಚೇಂಜಸ್ ಮುಂದೆ ಬರುತ್ತೆ, ಸೆಬಿ ಮುಂದೆ ಬರುತ್ತೆ.
ಬಂದು ಅದನ್ನ ASM ಅಥವಾ GSM ಈ ರೀತಿ ವೇರಿಯಸ್ ಸ್ಟ್ರಕ್ಚರ್ಸ್ ಇದೆ ಅಲ್ಲಿ ಆಗ್ತವೆ. ಈಗ ASM ಗೆ ಹಾಕಿದೆ. ಯೂಶಲಿ ಇದು ಯಾವುದೇ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಾಗ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ, ನಾಟ್ ಓನ್ಲಿ ಕ್ಯೂಪಿಡ್. ಯಾಕಂದ್ರೆ ಎಸ್ಪೆಷಲಿ ಈ ಲಿಸ್ಟ್ ಗೆ ಹಾಕೋದೆ ರಿಟೇಲರ್ಸ್ ಅನ್ನ ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ನ ಸೇವ್ ಮಾಡ್ಲಿಕ್ಕಾಗಿನೇ, ನಮ್ಮನ್ನ ಉಳಿಸ್ಲಿಕ್ಕಾಗಿನೇ. ಯಾಕೆಂತಂದ್ರೆ ಸುಮ್ನೆ ಸ್ಪೆಕ್ಯುಲೇಷನ್ ನಡೀತಾ ಇರುತ್ತೆ, ಬಂದ್ ತಗೊಳ್ತಿರ್ತಾರೆ. ಆನಂತರ ಈಗ ಲೋಯರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗಿದ್ದೆಲ್ಲ ಗೊತ್ತಿಲ್ಲ, ಈ ಲೋಯರ್ ಸರ್ಕ್ಯೂಟ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೋಮವಾರ ರ್ಯಾಲಿ ಕೂಡ ಬರ್ಬೋದು ರಿವರ್ಸ್ ಆಗಿ. ಆದ್ರೆ ಕೆಲವು ಸಲ ಏನಾಗುತ್ತೆ, ಲೋಯರ್ ಸರ್ಕ್ಯೂಟ್ ಬಂದಾಗ ಈಸಿಯಾಗಿ 50-60% ಕರೆಕ್ಷನ್ ಆಗ್ತವೆ ಸ್ಟಾಕ್ಗಳು. ಈ ASM ಲಿಸ್ಟ್ ಹೋದ್ಮೇಲೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಟ್ರೇಡ್ ಮಾಡಬೇಕು ಅಂದ್ರೆ 100% ಮಾರ್ಜಿನ್ ಬೇಕಾಗುತ್ತೆ. ಯಾವುದೇ ರೀತಿಯ ಮಾರ್ಜಿನ್ ಸಿಗೋದಿಲ್ಲ ಬ್ರೋಕರ್ ಕಡೆಗಿಂದ. T+3 ಡೇ ಕರ್ವ್ ಇರುತ್ತೆ, ವಾಲಟಿಲಿಟಿ ಕಡಿಮೆ ಮಾಡ್ಲಿಕ್ಕೆ, ಸ್ಪೆಕ್ಯುಲೇಷನ್ ಅನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಸುಮ್ನೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾ ಸ್ಟಾಕ್ ಅನ್ನ ಆರ್ಟಿಫಿಷಿಯಲಿ ರೈಸ್ ಮಾಡ್ತಾ ಇರ್ತಾರೆ ಆಪರೇಟರ್ಸ್. ಆ ಆಕ್ಟಿವಿಟಿ ಕಡಿಮೆ ಮಾಡಕ್ಕೆ ಅಂತಾನೆ ಈ ತರ ಮಾಡೋದು ಎಕ್ಸ್ಚೇಂಜಸ್ ಹಾಗೂ ಸೆಬಿ. ಈಗ ಆ ಬಗ್ಗೆ ಸುದ್ದಿ ಬಂದಿದೆ. ಎಸ್ಪೆಷಲಿ ಜನವರಿ 6ನೇ ತಾರೀಕಿಂದ ಈ ASM ಜಾರಿ ಆಗ್ತಾ ಇದೆ ಕ್ಯೂಪಿಡ್ ಅಲ್ಲಿ. ಹಾಗೆ ಈ ಸುದ್ದಿ ಏನು ಬೆಳಗ್ಗೆನೆ ಬಂದಿರಲಿಲ್ಲ, ಮಧ್ಯಾಹ್ನದ ನಂತರನೇ ಬಂದಿರೋದು. ಅಷ್ಟಲ್ಲಾಗಲೇ ಸ್ಟಾಕ್ 20% ಲೋಯರ್ ಸರ್ಕ್ಯೂಟ್ ಹೊಡೆದಿದೆ ಅಂತಂದ್ರೆ ಆಪರೇಟರ್ಸ್ ಮಾರಕ್ಕೆ ಶುರು ಮಾಡಿದ್ದಾರೆ ಅಂತ. ಯಾವುದೇ ಒಂದು ಸ್ಟಾಕ್ ಕಂಟಿನ್ಯೂಸ್ ರ್ಯಾಲಿ ಹೋಗ್ತಿದೆ ಅಂದ್ರೆ ಅಲ್ಲೇನಾಗುತ್ತೆ, ರಿಟೇಲರ್ಸ್ ಬರ್ತಾರೆ, ತಗೊಳ್ತಾರೆ. ತುಂಬಾ ಜನ ಈಗಾಗಲೇ ನೀವು ಕೂಡ ತಗೊಂಡಿರ್ಬೋದು. ಆಮೇಲೆ ಏನಾಗುತ್ತೆ, ಬಿಗ್ ಪ್ಲೇಯರ್ಸ್ ಎಕ್ಸಿಟ್ ಆಗಕ್ಕೆ ಶುರು ಆಗ್ತಾರೆ. ಎಕ್ಸಿಟ್ ಆಗಕ್ಕೆ ಅಂದ್ರೆ ನಮಗೆ ಎಕ್ಸಿಟ್ ಆಗೋಕ್ಕೂ ಕೂಡ ಸಮಯ ಸಿಗೋದಿಲ್ಲ, ಆ ರೀತಿ ತಗಲಾಕೊಂಡ್ಬಿಡ್ತೀವಿ ಕೆಲವು ಸಲ. ನಾನು ರೀಸೆಂಟ್ ಆಗಿ ತುಂಬಾ ಪ್ರಶ್ನೆಗಳು ಬರ್ತಾ ಇದ್ವು, ಅವಾಗ ಹೇಳಿದೀನಿ ಸದ್ಯದ ಮಟ್ಟಿಗೆ ಡೇಂಜರಸ್ ಸ್ಟಾಕ್ ದೂರ ಇರಿ ಅಂತ. ಗೊತ್ತಿಲ್ಲ ಯಾರೆಲ್ಲ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರಿ ಅಂತ. ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇವತ್ತು ಬಚಾವ್, ತಗೊಂಡಿಲ್ದೆ ಏನಾದ್ರೂ ಎಂಟರ್ ಆಗಿದ್ರೆ ಗೊತ್ತಿಲ್ಲ ಅವರ ಪರಿಸ್ಥಿತಿ ಹೆಂಗಿದೆ ಅಂತ. ಅಂದ್ರೆ ಅವರ ಸ್ಟಾಕ್ ಪರ್ಫಾರ್ಮೆನ್ಸ್ ಪೋರ್ಟ್ಫೋಲಿಯೋದಲ್ಲಿ ಯಾವ ರೀತಿ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ. ಇನ್ ಕೇಸ್ ತುಂಬಾ ಹಿಂದೆನೆ ತಗೊಂಡಿದ್ರೆ, 1 ವರ್ಷದಿಂದ ಅವ್ರು ಇವಾಗ್ಲೂ ಕೂಡ ಒಳ್ಳೆ ಪ್ರಾಫಿಟ್ ಅಲ್ಲೇ ಇರ್ತಾರೆ, ಅದು ಬೇರೆ ವಿಚಾರ. ಬಟ್ ರೀಸೆಂಟ್ ಆಗಿ ಏನಾದ್ರೂ ತಗೊಂಡಿದ್ರೆ ಖಂಡಿತ ಲಾಸ್ಗೆ ಹೋಗಿರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಜೊತೆಗೆ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಗೊತ್ತಿಲ್ಲ, ಕಾದು ನೋಡ್ಬೇಕಾಗುತ್ತೆ. ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಕೆಲವು ಸಲ ರಿಟೇಲರ್ಸ್ ನ ತಗಲಾಕೋಕೆ ಅಂತಾನೆ ನೆಕ್ಸ್ಟ್ ಡೇ ಅಥವಾ ಅದ್ರ ನೆಕ್ಸ್ಟ್ ಡೇ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಅವ್ರು ಡೌನ್ ಆಗ್ಬಿಡ್ತು, ನನ್ಗೆ 20%-30% ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ ಅಂತ ನೆಕ್ಸ್ಟ್ ಬಂದು ತಗೊಳಕ್ಕೆ ಟ್ರೈ ಮಾಡ್ತಾರೆ, ತಗೊಳ್ತಾರೆ ಅಷ್ಟು ಜನ. ಆನಂತರ ಒಂದೆರಡು ದಿನ ಆ ರೀತಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ, ನಂತರ ಅಗೇನ್ ಸ್ಟಾರ್ಟ್ ಆಗುತ್ತೆ ಡೌನ್ ಆಗಕ್ಕೆ. ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಮಾರ್ಕೆಟ್ ಅಲ್ಲಿ ಹಲವು ಶೇರ್ಗಳಲ್ಲಿ ನೋಡಿದೀವಿ. ಹಾಗಂತ ಇದ್ರಲ್ಲಿ ಬರುತ್ತೆ ಅಂತ ಅಲ್ಲ, ಬರ್ಬೋದು ಬರದೇನೂ ಇರಬಹುದು, ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ ಎಕ್ಸಿಟ್ ಆಗೋಕೆ ಏನಾದ್ರೂ ದಾರಿ ಇದೆಯಾ ಈ ವಿಚಾರಕ್ಕೆ ಬಂದ್ರೆ, ಖಂಡಿತ ಶಾರ್ಟ್ ಕಟ್ ಅಂತೂ ಯಾವ್ದು ಇಲ್ಲ ಎಕ್ಸಿಟ್ ಆಗಕ್ಕೆ. ಇರೋದು ಒಂದೇ ಮೈಂಡ್ ಡೋರ್, ಅಲ್ಲೇ ಎಕ್ಸಿಟ್ ಆಗ್ಬೇಕು. ಬಟ್ ಒಂದು ಸ್ಟ್ರಾಟಜಿ ಏನ್ ಮಾಡ್ಬೋದು ಅಂದ್ರೆ, ಆಫ್ಟರ್ ಮಾರ್ಕೆಟ್ ಆರ್ಡರ್ ನೀವು ಹಾಕ್ಬಿಟ್ಟು ಸೆಲ್ ಆರ್ಡರ್ ಹಾಕಿ ಮಾರ್ಕೆಟ್ ಪ್ರೈಸ್ ಗೆ ಬಿಟ್ರೆ, ಮೇ ಬಿ ನಾಳೆ ಓಪನ್ ಆಗೋ ಅಷ್ಟರಲ್ಲಿ ಯಾರಾದ್ರೂ ಆರ್ಡರ್ ಹಾಕಿದ್ರೆ ಅಂತವ್ರಿಗೆ ಸಿಗಬಹುದು. ಅಂದ್ರೆ ನಾಳೆ ಅಂದ್ರೆ ಸೋಮವಾರ ಅವ್ರು ತಗೊಳ್ಬಹುದು, ನಿಮ್ಗೆ ಎಕ್ಸಿಟ್ ಆಗ್ಬಹುದು. ಬಟ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಕೆಲವು ಸಲ ಏನಾಗುತ್ತೆ, ಓಪನಿಂಗ್ ಡೌನ್ ಅಲ್ಲಿ ಆಗುತ್ತೆ, ನಮ್ದು ಸೆಲ್ ಆಗುತ್ತೆ, ನೆಕ್ಸ್ಟ್ ಪ್ರೈಸ್ ಆಗುತ್ತೆ ಸ್ಟಾಕ್ 50% ಆಗ್ಬೋದು, 2% ಆಗ್ಬೋದು, 3% ಆಗ್ಬೋದು. ಅವಾಗ ನಮ್ಗೆ ಹೊಟ್ಟೆ ಉರಿಯುತ್ತೆ, ಅಯ್ಯೋ ನನ್ ಮಾರಬಾರ್ದಿತ್ತು ಅಂತ. ಆ ರೀತಿ ಡಿಸಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ಟ್ರೈ ಮಾಡಕ್ ಹೋಗ್ಬಾರ್ದು. ಇಲ್ಲ ಸವಾಸ್ ಬೇಡ ಅಂದ್ರೆ ಅದೊಂದು ಸ್ಟ್ರಾಟಜಿಯನ್ನ ಬಳಸಬಹುದು. ಬಟ್ ನಾನು ನಿಮ್ಗೆ ಬಳಸಿ ಅಂತ ಹೇಳ್ತಾ ಇಲ್ಲ, ಬಟ್ ಚಾನ್ಸಸ್ ಇರುತ್ತೆ ಹಿಂಗೆ. ಹಾಗೆ ಅಲ್ಲೂ 100% ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತಾನು ಹೇಳಕ್ ಆಗೋದಿಲ್ಲ. ಯಾರಾದ್ರೂ ತಗೊಳ್ಳೋರಿದ್ರೆ ಮಾತ್ರ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಹೆಂಗೆ ಅಂದ್ರೆ, ಸ್ವಲ್ಪ ಹಾರ್ಶ್ ಅನ್ಸ್ಬೋದು ವರ್ಡ್ಸ್, ಬಟ್ ಏನು ಮಾಡಕ್ಕಾಗಲ್ಲ, ಹೇಳಲೇಬೇಕು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿ ಪದೇ ಆಗ್ತಾ ಇರುತ್ತೆ, ಎಕ್ಸಾಂಪಲ್ಸ್ ಇದ್ದೇ ಇರುತ್ತೆ. ನಾವೀಗಾಗ್ಲೇ ಏನಾದ್ರು ಬೈ ಮಾಡಿದ್ರೆ, ಅದರಲ್ಲೂ ಎಸ್ಪೆಷಲಿ ಇತ್ತೀಚೆಗೆ ಏನಾದ್ರು ಬೈ ಮಾಡಿದ್ರೆ ಬಕ್ರ ಆಗ್ಬಿಟ್ಟಿದೀವಿ. ನಾವ್ ಎಕ್ಸಿಟ್ ಆಗ್ಬೇಕಂದ್ರೆ ಇನ್ನೊಬ್ಬ ಬಕ್ರ ಬರ್ಬೇಕು, ಇನ್ನೊಬ್ಬ ಬಕ್ರ ಬಂದ್ ತಗೊಂಡ್ರೆ ನಾವ್ ಎಕ್ಸಿಟ್ ಆಗಕ್ಕಾಗೋದು. ಇಷ್ಟೇ ವಿಷಯ. ಯಾರಾದ್ರೂ ಬೈ ಮಾಡಕ್ ರೆಡಿ ಇದ್ರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ವಾ ಆಗಲ್ಲ. ಎಕ್ಸಿಟ್ ಆಗೋಕ್ಕೂ ಕೂಡ ಸಮಯ ಸಿಗೋದಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ. ಗೊತ್ತಿಲ್ಲ, ನಾನು ಜಸ್ಟ್ ನಿಮ್ಮನ್ನ ಎಜುಕೇಟ್ ಮಾಡೋದಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಎಲ್ಲ ಮಾರ್ಕೆಟ್ ಅಲ್ಲಿ ಆಗುತ್ತೆ ಅಂತ ಪ್ರಾಬಬಿಲಿಟೀಸ್ ಅನ್ನ ಹೇಳ್ತಾ ಇದ್ದೀನಿ. ಯಾವುದು ಹಿಂಗೆ ಆಗುತ್ತೆ ಅಂತ ಅಲ್ಲ, ಆಗುವಂತ ಚಾನ್ಸಸ್ ಇರುತ್ತೆ ಅಂತ. ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸದ್ಯದ ಮಟ್ಟಿಗೆ ಇವತ್ತು 20% ಲೋಯರ್ ಸರ್ಕ್ಯೂಟ್ ಇದೆ ಸ್ಟಾಕ್. ಏನೋ 1% 2% ನಾರ್ಮಲ್ ಕರೆಕ್ಷನ್ ಅಂದ್ಕೊಳ್ಬಹುದು. ಬಟ್ ಈ ರೀತಿ ಬಿಗ್ ರಿಯಾಕ್ಷನ್ ಬಂದಾಗ ಸ್ವಲ್ಪ ಕಷ್ಟ ರಿಟೇಲರ್ಸ್ಗೆ, ಎಸ್ಪೆಷಲಿ ಹೊಸದಾಗಿ ಎಂಟರ್ ಆಗಿರೋರಿಗೆ. ನೋಡೋಣ, ಹೇಗೆ ಇಷ್ಟು ದಿನ ರ್ಯಾಲಿಯನ್ನ ಎಂಜಾಯ್ ಮಾಡಿದ್ರು ಅದೇ ರೀತಿ ಇದನ್ನು ಎಂಜಾಯ್ ಮಾಡಿ ಅಷ್ಟೇ. ಹಾಗೆ ಇನ್ ಕೇಸ್ ಏನಾದ್ರು ನೀವು ಇದರಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಒಂದು ಟ್ರೈ ಮಾಡೋದ ಅಂತ ಏನಾದ್ರು ಟ್ರೈ ಮಾಡ್ತೀವಿ ಅಂದ್ರೆ, ಎಕ್ಸ್ಪೀರಿಯನ್ಸ್ಗೋಸ್ಕರ 500 ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಒಂದೇ ಒಂದು ಕ್ವಾಂಟಿಟಿ ಟ್ರೈ ಮಾಡಿ. ಒಂದು ಪಾಠ ಕಲಿತೀರಿ, 500 ರೂಪಾಯಿ ಚಾರ್ಜ್ ಕೊಟ್ಟಿದ್ದೀನಿ ಅನ್ಕೊಳ್ಳಿ ಮಾರ್ಕೆಟ್ಗೆ. ಇಲ್ವಾ ಬೇಡ, ನೋಡೇ ಕಲಿತೀನಿ ಅಂದ್ರೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ ಅಷ್ಟೇ, ಗೊತ್ತಾಗುತ್ತೆ. ಹಾಗಂತ ಒಂದು ವಾರದಲ್ಲೇ ಅಲ್ಲ, 1 ತಿಂಗಳು 2 ತಿಂಗಳು 3 ತಿಂಗಳು ಆಗ್ಬೇಕು. ಆಗ ನಮ್ಗೆ ಆಕ್ಚುಯಲ್ ಆಗಿ ಪಾಠ ಗೊತ್ತಾಗೋದು, ಇಮಿಡಿಯೇಟ್ಲಿ ಅಲ್ಲ. ಏನೋ ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ, ಝೊಮ್ಯಾಟೊ, ಸ್ವಿಗ್ಗಿ, ಜೆಪ್ಟೋ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವರು 25ನೇ ತಾರೀಕು ಹಾಗೂ 31ನೇ ತಾರೀಕು ಸ್ಟ್ರೈಕ್ ಅನ್ನ ಅನೌನ್ಸ್ ಮಾಡಿದ್ರು ಗಿಗ್ ವರ್ಕರ್ಸ್. ಬಟ್ ಅದರ ಇಂಪ್ಯಾಕ್ಟ್ ಏನು ಆಗಿಲ್ಲ ಅಂತ ಹೇಳ್ತಾರೆ. ನೋಡಬಹುದು, ಸ್ಟ್ರೈಕ್ ಹ್ಯಾಸ್ ನೋ ಇಂಪ್ಯಾಕ್ಟ್.
Zomato, Swiggy, Zepto, others pay over 100 crore to gig workers amid record NYE order volumes. ನ್ಯೂ ಇಯರ್ ಇವ್ NYE ಅಂದ್ರೆ ಇಂಪ್ಯಾಕ್ಟ್ ಏನಾಗಿಲ್ಲ, ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಐಟಿಸಿ ನಲ್ಲಿ ಇವತ್ತು ಕೂಡ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಹಲವು ಬ್ರೋಕರೇಜಸ್ ಬೇರೆ ಸ್ಟೇಟ್ಮೆಂಟ್ಸ್ ಅನ್ನು ಕೊಡ್ತಿದ್ದಾರೆ. ಅದಕ್ಕೆ ಕಾರಣ ಎಕ್ಸೈಸ್ ಡ್ಯೂಟಿ ಇಂಪ್ಯಾಕ್ಟ್ ಜಾಸ್ತಿ ಆಗ್ಬೋದು ಕಂಪನಿ ಮೇಲೆ ಅಂತ 34% ಡೌನ್ ಸೈಡ್ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾರೆ. ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಐಟಿಸಿಯ ಈ ಪರ್ಫಾರ್ಮೆನ್ಸ್. ಬಟ್ ಇದು ಓವರ್ ಆಲ್ ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಮಾಡ್ತಿರುವಂತದ್ದು. ನಾಟ್ ಓನ್ಲಿ ಐಟಿಸಿ, ಟೊಬ್ಯಾಕೋ ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಘಾಟ್ಬೆಲ್ ಫಿಲಿಪ್ಸ್ ಆಗ್ಬೋದು, ಐಟಿಸಿ ಆಗ್ಬೋದು, ಇನ್ನು ಸಣ್ಣ ಪುಟ್ಟ ಕೆಲವು ಕಂಪನೀಸ್ ಇದಾವೆ. ಇದನ್ನ ಮಾರ್ಕೆಟ್ ಟರ್ಮಿನಾಲಜಿನಲ್ಲಿ ಹೇಳೋದಾದ್ರೆ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತಾರೆ. ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಓವರ್ ಆಲ್ ಇಂಡಸ್ಟ್ರಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದು. ಅನ್ಸಿಸ್ಟಮ್ಯಾಟಿಕ್ ಅಂದ್ರೆ ಎಸ್ಪೆಷಲಿ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಆಗುವಂತದ್ದು. ಕಂಪನಿಯ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಅದು ಒಂದು ಕಂಪನಿ ಒಳಗಡೆ ಆಗಿರುತ್ತೆ, ಹಾಗಾಗಿ ಅದು ಅನ್ಸಿಸ್ಟಮ್ಯಾಟಿಕ್. ಸಿಸ್ಟಮ್ಯಾಟಿಕ್ ಅಂದ್ರೆ ಓವರ್ ಆಲ್ ಇಂಡಸ್ಟ್ರಿ ಅದು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಅದನ್ನ ನಾವು ನಾರ್ಮಲ್ ಭಾಷೆಯಲ್ಲಿ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಅಂತ ಕೂಡ ಕರಿತೀವಿ. ಮಾರ್ಕೆಟ್ ಭಾಷೆಯಲ್ಲಿ ಆದ್ರೆ ಅದು ಸಿಸ್ಟಮ್ಯಾಟಿಕ್, ಅನ್ಸಿಸ್ಟಮ್ಯಾಟಿಕ್. ಇನ್ನು LIC ಗೆ ನೋಡಬಹುದು 11,500 ಕೋಟಿ ಲಾಸ್ ಆಗಿದೆ. ಅಂದ್ರೆ ಲಾಸ್ ಬುಕ್ ಮಾಡಿಲ್ಲ ಅವರೇನು, ಬಟ್ ಐಟಿಸಿ 2 ದಿನದ 14% ಡೌನ್ ಫಾಲ್ ಏನಿದೆ ಅದು ಸುಮಾರು 11,500 ಕೋಟಿ ಲಾಭವನ್ನ ಕಡಿಮೆ ಮಾಡಿದೆ. LIC ಐಟಿಸಿ ಅಲ್ಲಿರುವಂತಹ ಹೋಲ್ಡಿಂಗ್. ಐಟಿಸಿ ನಲ್ಲಿ ಸಾಕಷ್ಟು ಮ್ಯೂಚುವಲ್ ಫಂಡ್ ಗಳು ಹೂಡಿಕೆಯನ್ನ ಮಾಡಿದ್ದಾವೆ. ಯಾಕೆಂತಂದ್ರೆ ನಿಫ್ಟಿ 50 ಅಲ್ಲಿರುವಂತಹ ಕಂಪನಿ, ನೀವು ನಿಫ್ಟಿ 50 ಡೈರೆಕ್ಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ಐಟಿಸಿ ಮೇಲೆ ಇನ್ವೆಸ್ಟ್ ಆಗಿರುತ್ತೆ. ಅದರಲ್ಲಿ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಇದೆ. LIC ಇದೆ, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೆ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಇದೆ. ಇನ್ನು ಮ್ಯೂಚುವಲ್ ಫಂಡ್ ಕಂಪನಿಗಳು ಜಾಸ್ತಿನೇ ಹೋಲ್ಡಿಂಗ್ ಇಟ್ಟಿರ್ತವೆ ಇಂಡೆಕ್ಸ್ ಅಲ್ಲಿರುವಂತಹ ಕಂಪನಿ ಆಗಿರೋದ್ರಿಂದ ಎಲ್ರಿಗೂ ಕೂಡ ಐಟಿಸಿ ಬಿಗ್ ಲಾಸ್ ಅನ್ನ ಮಾಡಿದೆ 2 ದಿನದ ಬ್ಯಾಡ್ ಪರ್ಫಾರ್ಮೆನ್ಸ್ ನ ಮೂಲಕ. ಇನ್ನು ಇವತ್ತು ಎನರ್ಜಿ ಸೆಕ್ಟರ್ ನ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕೆಲವರು ಪ್ರಶ್ನೆ ಮಾಡಿದಿರಿ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ. ಇಲ್ಲಿ ಒಂದು ಸುದ್ದಿ ಇದೆ ನೋಡಬಹುದು. NTPC JSW Energy ರೈಸ್ ಅಪ್ ಟು 4% as Jefferies expects ಪವರ್ ಸ್ಟಾಕ್ಸ್ ಟು ರೀಬೌಂಡ್ ಇನ್ 2026. 2026ರಲ್ಲಿ ಪವರ್ ಸೆಕ್ಟರ್ ನ ಶೇರುಗಳು ಕಮ್ ಬ್ಯಾಕ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನು ಜೆಫ್ರೀಸ್ ಅವರು ಮಾಡ್ತಿದ್ದಾರೆ. ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ. ಹಾಗೆ ಇನ್ನೂ ಒಂದು ಸುದ್ದಿ ಬಂತು, ಅದು ನಿನ್ನೆ ಬಂದಿದ್ದು. ಪವರ್ ಕನ್ಸಂಪ್ಷನ್ ಗ್ರೋಸ್ 7% to 138.39 ಬಿಲಿಯನ್ ಯೂನಿಟ್ಸ್ ಇನ್ ಡಿಸೆಂಬರ್ ಅಲ್ಲಿ ಪವರ್ ಕನ್ಸಂಪ್ಷನ್ ಜಾಸ್ತಿ ಕೂಡ ಆಗಿದೆ, 7% ಗ್ರೋ ಆಗಿದೆ. ಬಹುಶಃ ಇದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು ಇವತ್ತಿನ ಪವರ್ ಸೆಕ್ಟರ್ ನ ಒಳ್ಳೆಯ ಪರ್ಫಾರ್ಮೆನ್ಸ್ ಗೆ. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇನ್ನು ಬೇರೆ ಯಾವ್ದಾದ್ರು ಸುದ್ದಿ ನಿಮ್ಗೆ ಗೊತ್ತಾಗಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೇನೆ. ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸರಿಗಳಿರಿ. ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.